ಹಲೋ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್. ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಿ ನನ್ನೆಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತದೆ. ಇವತ್ತು ಕಮೆಂಟ್ ಬಾಕ್ಸಲ್ಲಿ ಒಬ್ಬರು ಸಿಸ್ಟರ್ ಕೇಳಿದ್ರು ಕನ್ನಡ ಕ್ರಿಶ್ಚಿಯನ್ ಸಾಂಗ್ ಆಪ್ ಬಗ್ಗೆ ತಿಳಿಸಿ ಎಂಬುದಾಗಿ. ಹಾಗಾಗಿ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಕಮೆಂಟ್ ಬರ್ತಾ ಇದೆ, ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ. ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಇವತ್ತು ನಾನು ನಿಮಗೆ ತಿಳಿಸಿಕೊಡುವಂತ ಕನ್ನಡ ಕ್ರಿಶ್ಚಿಯನ್ ಸಾಂಗ್ ಆಪ್ ಯಾವುದು, ಅದು ಹೇಗೆ ಕೆಲಸ ಮಾಡುತ್ತೆ, ಅದರಲ್ಲಿ ಯಾವ ಯಾವ ಹಾಡುಗಳು ಇವೆಲ್ಲ ತಿಳಿಸಿಕೊಡುತ್ತೇನೆ. ನಿಮಗೆ ಏನಾದರೂ ವಿಷಯಗಳು ತಿಳಿಬೇಕಾದಲ್ಲಿ ನನ್ನ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿದರೆ ಅದರ ಪ್ರಕಾರನೇ ವಿಡಿಯೋ ಮಾಡಿಕೊಡುತ್ತೇನೆ. ಸಿಂಪಲ್ ಆಗಿ ಗೂಗಲ್ ಪ್ಲೇ ಸ್ಟೋರ್ ಹೋಗಿ ಅದರಲ್ಲಿ ಕನ್ನಡ ಕ್ರಿಶ್ಚಿಯನ್ ಆಪ್ ಎಂದು ಟೈಪ್ ಮಾಡುವುದಾದರೆ ತುಂಬಾ ಆಪ್ಗಳು ಸಿಗುವಂತದ್ದಾಗಿದೆ. ಆದರೆ ಸರಿಯಾದ ರೀತಿಯಲ್ಲಿ ಎಲ್ಲಾ ಹಾಡುಗಳು ಸಿಗುವ ರೀತಿಯಲ್ಲಿ 2 ಆಪ್ ಇದೆ. ಸದ್ಯಕ್ಕೆ ಒಂದು ಆಪ್ ಬಗ್ಗೆ ತಿಳಿಸಿಕೊಡುತ್ತೇನೆ. ಇಲ್ಲಿ ಕಾಣುವಂತಹ ಈ ಆಪ್ ಅನ್ನು ಡೌನ್ಲೋಡ್ ಮಾಡಿ ಓಪನ್ ಮಾಡಿದರೆ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಹಾಡುಗಳನ್ನು ನಮಗಿಷ್ಟ ಬಂದ ರೀತಿ ಸರ್ಚ್ ಮಾಡುವುದು. ಎಕ್ಸಾಂಪಲ್ಗೆ ಈ ಹಾಡನ್ನು ಸರ್ಚ್ ಮಾಡ್ತೀನಿ ನೋಡಿ. ಹೀಗೆ ಸರ್ಚ್ ಮಾಡಿಯೂ ಹಾಡುಗಳನ್ನ ಹುಡುಕಬಹುದು. ಹಾಗೆ ಹುಡುಕಬಹುದು ಮತ್ತು ನಂಬರ್ಗಳನ್ನು ಹಾಕುವ ಮುಖಾಂತರ ಹುಡುಕಬಹುದು. ಅದು ಮಾತ್ರವಲ್ಲದೆ ಸಿಕ್ಕಿರುವಂತ ಹಾಡನ್ನು ಸೇವ್ ಮಾಡೋದು ಒಂದು ಆಪ್ಷನ್ ಇದೆ, ಸುಲಭವಾಗಿ ಸಿಗುತ್ತದೆ. ಈ ಆಪ್ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಹಾಗೂ ವಿಡಿಯೋ ಇಷ್ಟವಾಗಿದೆ ಎಂಬುದಾಗಿ ಪೂರ್ಣ ಮನಸ್ಸಿನಿಂದ ನಂಬುತ್ತೇನೆ. ಥ್ಯಾಂಕ್ ಯು.